ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಏಪ್ರಿಲ್ 18ರಂದು ಶನಿವಾರ ಸಂಜೆ 6ಕ್ಕೆ ಸಾಗರದ ಶೃಂಗೇರಿ ಶಂಕರ ಮಠದಲ್ಲಿ ಡಾಕ್ಟರ್ ಎಚ್ ಗಣಪತಿಯಪ್ಪ ಸೇವಾ ಟ್ರಸ್ಟ್ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಕಾಗೋಡು ಚಳುವಳಿಯ ನೆನಪಿನ 75ನೇ ಸಂಭ್ರಮ ಹಾಗೂ ಹಿರಿಯ ರಾಜಕೀಯ ಮತ್ಸದ್ದಿ ಮಾಜಿ ಶಾಸಕ ಹೊಸನಗರದ ಬಿ ಸ್ವಾಮಿರಾವ್ ಅವರಿಗೆ ಡಾಕ್ಟರ್ ಎಚ್ ಗಣಪತಿಯಪ್ಪ ನೇಗಿಲ ಯೋಗಿ ರಾಜ್ಯಮಟ್ಟದ ಪ್ರಶಸ್ತಿ ಪ್ರದಾನ ಹಾಗೂ ಭೂಮಿ ಬದುಕು ಈ ಹೊತ್ತಿನ ಆತಂಕಗಳು ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಉಮೇಶ್ ಹಿರೇನೂರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಟಿ ಸ್ವಾಮಿ, ಪ್ರಮುಖರಾದ ನಾರಾಯಣ ಮೂರ್ತಿ ಕಾನುಗೋಡು, ಕಿರಣ್ ಕುಮಾರ್, ರೈತ ಮುಖಂಡರಾದ ಹೊಯ್ಸಳ ಗಣಪತಿಯಪ್ಪ ಮುಂತಾದವರಿದ್ದರು. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸ್ನೇಹಿತರೆ, ಡಾಕ್ಟರ್ ಎಚ್ ಗಣಪತಿಯಪ್ಪ ಸೇವಾ ಟ್ರಸ್ಟ್ 15 ವರ್ಷ ಆಯಿತು ಪ್ರಾರಂಭವಾಗಿ. ಇದರ ಉದ್ದೇಶ ಕಾಗೋಡು ಚಳವಳಿಯ ನೆನಪು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಂಡು ಹೋಗಬೇಕು ಅನ್ನೋದು ನಮ್ಮ ತಂದೆಯವರ ಆಶಯವಾಗಿದೆ. ಅವ್ರ ಜೀವಿತ ಕಾಲದಲ್ಲಿ 60 ವರ್ಷಗಳ ಕಾಲವೂ ಈ ಚಳವಳಿಯ ನೆನಪು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಹೇಗಪ್ಪ ಇದನ್ನು ಯಾರು ನಡ್ಸ್ಕೊಂಡು ಹೋಗ್ತಾರೆ ಅನ್ನುವಂಥ ಆತಂಕದಲ್ಲಿ ಆವಾಗ ಮಕ್ಕಳನ್ನ ಸೇರಿ ನಾವು ಟ್ರಸ್ಟ್ ಮಾಡ್ಕೊಳ್ತೀವಿ. ಟ್ರಸ್ಟ್ ಮೂಲಕವಾಗಿ ನಾವು ಜೀವಂತವಾಗಿ ನಿಮ್ಮ ಆಶಯವನ್ನು ನಾವು ಪೂರೈಸ್ತೀವಿ, ಈ ನೆನಪಿನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ವಿ. ಆ ರೀತಿ ಟ್ರಸ್ಟ್ ಆರಂಭವಾಗಿ 15 ವರ್ಷ ಆಯಿತು. 15 ವರ್ಷದಿಂದಲೂ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಸರ್. ಜೊತೆಯಲ್ಲಿ ಪ್ರತಿ ವರ್ಷವೂ ನೆನಪು ಕಾರ್ಯಕ್ರಮಗಳನ್ನು ಅಷ್ಟೇ ಸೀಮಿತಗೊಳಿಸೋದೇ ಒಂದು ಅರ್ಥವಿಲ್ಲ. ಅದಕ್ಕೆ ಹೊಸ ರೂಪ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಗಣಪತಿಯಪ್ಪನವರ ಹೆಸರಿನಲ್ಲಿ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಗಣಪತಿಯಪ್ಪ ನೇಗಿಲ ಯೋಗಿ ಪ್ರಶಸ್ತಿಯ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಘೋಷಣೆ ಮಾಡ್ಕೊಂಡ್ವಿ. ಆ ರೀತಿ ಮಾಡಿಕೊಂಡಿದ್ದಲ್ಲಿ ನಾವು ಈಗಾಗಲೇ 3 ಜನ ಸಾಧಕರಿಗೆ ನಾವು ಈ ಗೌರವವನ್ನು ಕೊಟ್ಟಿದ್ದೀವಿ. ಮೊದಲನೇದಾಗಿ ನಾವು ಆರಂಭ ಮಾಡಿದ್ದು ಅಡ್ಡೇರಿ ಈರಪ್ಪ ಅನ್ನೋರಿಗೆ ನಾವು ಪ್ರಸಿದ್ಧಿಯನ್ನು ಕೊಟ್ಟಿದ್ವಿ. ಕಾರಣ ಅವರು ಮಂಡಗಳಲ್ಲಿ ರೈತರು ಕಾಗೋಡು ಚಳವಳಿಯಲ್ಲಿ ನಡೆಯುತ್ತಿದ್ದಾಗ ಈ ವೀರಪ್ಪ ಅವರು ಸಕ್ರಿಯವಾಗಿ ಪಾಲ್ಗೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ. ಹಾಗಾಗಿ ಅಂತ ಆರಂಭದಲ್ಲಿ ಇದ್ದಂತ ಒಬ್ಬ ಸಾಧಕ ತಮಗೆ ಬೇರೆ ಸಿಕ್ಕಿದ ಒಬ್ಬರೇ ಇದ್ರು. ಹಾಗಾಗಿ ಅವ್ರನ್ನ ಆಯ್ಕೆ ಮಾಡಿಕೊಂಡು ನೇಗಿಲ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ವಿ. 2ನೇ ವರ್ಷದಲ್ಲಿ ನಾವು ವಿಷ್ಣು ನಾಯಕನ ಅನುಕೂಲದ ಬಗ್ಗೆ ನಾವು ಈ ಪ್ರಶಸ್ತಿಯನ್ನು ಕೊಡ್ತೀವಿ. ವಿಷ್ಣು ನಾಯಕ ದೊಡ್ಡ ಹೋರಾಟಗಾರರು, ಅವರೊಬ್ಬರು ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೈತ ಸಂಘವನ್ನು ಕಟ್ಟಿದವರೇ ಅವರು. ದಿನಕರ ದೇಸಾಯಿ ಅವರ ನಾಯಕತ್ವದಲ್ಲಿ ವಿಷ್ಣು ನಾಯಕರು ದೊಡ್ಡ ಹೋರಾಟವನ್ನು ಮಾಡಿ ರೈತ ಚಳವಳಿಯನ್ನು ಆರಂಭ ಮಾಡಿದ್ದೇ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ವಿಷ್ಣು ನಾಯಕರು. ಅವರ ಮಾದರಿಯನ್ನು ಅನುಸರಿಸಿ ನಮ್ಮ ತಂದೆಯವರು ಗಣಪತಿಯವರು ಕಾನೂನಿನಲ್ಲಿ ರೈತ ಚಳವಳಿಯನ್ನು ಮುಂದುವರೆದು ರಾಜ್ಯೋತ್ಸವವನ್ನು ರೈತ ಚಳವಳಿಯನ್ನು ಆರಂಭ ಮಾಡಿದರು. ಅಲ್ಲಿಂದ ಇಲ್ಲಿಯವರೆಗೂ 75 ವರ್ಷಗಳನ್ನು ನಾವು ಕಳೆದಿದ್ದೇವೆ. ಈ 75ರ ವರ್ಷದ ವಿಶೇಷತೆಯನ್ನು ನಾವು ಈ ವರ್ಷದಲ್ಲಿ ಆಚರಿಸಬೇಕು ಅಂತ ಇದ್ದೇವೆ. ಶಾಸಕರು ಬರ್ತಾ ಇದ್ದಾರೆ, ಅವರು ನಾವು ಕರೆದಿದ್ದೀವಿ. ಅವರು ಖಂಡಿತ ಪತ್ರಿಕೆಯಲ್ಲಿ ಉಲ್ಲೇಖ ಮಾಡ್ಕೊಳ್ತಾ ಇದ್ದಾರೆ. ಸ್ವಾಮಿರಾಯಲ್ಲಿ ಪ್ರಸಿದ್ಧ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಕೊನೆಗೆ BR ಅವರು ನಮ್ಮ ಜೊತೆ ಇರ್ತಾರೆ. ಯಾಕಂದ್ರೆ ಇವರು ನಿಮಗೂ ಗೊತ್ತಿದ್ದಂಗೆ ಸಮಾಜವಾದಿ ಪಕ್ಷವನ್ನು ಕಟ್ಟಿಕೊಂಡು ಕಾಗೋಡು ಕಾಲದಲ್ಲಿ ಆ ಕಾಲದಿಂದಲೂ ಉದ್ಭವನೆ ಹೊರಗುಡಿಯಾದ ಘೋಷಣೆಯೊಂದಿಗೆ ಇಡೀ ತಾಲೂಕಿನಾದ್ಯಂತ BR ಅವರು ರೈತ ವರ್ಗಕ್ಕಾಗಿ ಅವರು ಬರೀ ಜಯಂತಣ್ಣ ಅನ್ನೋ ಶಬ್ದ ಇಟ್ಟುಕೊಂಡು ಇಡೀ ಊರಿನಲ್ಲಿ ಅವರು ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಈ ರೈತ ಸಮುದಾಯದ ಬಗ್ಗೆ, ಈ ಕಾಗೋಡು ಚಳವಳಿಯ ಬಗ್ಗೆ ಪಕ್ಕಾ ಮಾಹಿತಿಯನ್ನು ಹೊಂದಿದವರಾಗಿರೋದ್ರಿಂದ ಅವರು ಅದನ್ನು ಬಿಟ್ಟು ಒಂದು ಉಪನ್ಯಾಸವನ್ನ ಮಾಡ್ತಿದ್ದಾರೆ. ಹಾಗೇನೆ ಈ ಸಂಸ್ಥೆ ಒಂಟಿಯಾಗಿ ಕೆಲಸ ಮಾಡಿದರೆ 15 ವರ್ಷಗಳ ಕಾಲ ಸಾಹಿತ್ಯ ಪರಿಷತ್ತು ನಮ್ಮ ಜೊತೆಯಾಗಿತ್ತು. ಸಾಹಿತ್ಯ ಪರಿಷತ್ತಿನವರು ನಾವು ಜಂಟಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ವಿ. ಆ ಕಾರಣಕ್ಕಾಗಿ ಜಿಲ್ಲಾ ಸಂಘ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಮಂಜುನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಶಂಕರ ಮಠದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಅಶ್ವಿನಿ ಕುಮಾರ್ ಅವರು ಸದಾ ನಮ್ಮ ಜೊತೆಗೆ ಕೃತಿಯನ್ನು ಆಶ್ವಾಸನೆಯನ್ನು ಕೊಟ್ಟು ನಮ್ಮ ಜೊತೆ ಸದಾ ಕಾಲ ಇರ್ತಾರೆ. ಆ ಕಾರಣಕ್ಕಾಗಿ ಅವರನ್ನು ಸಹ ನಾವು ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ. ಹಾಗೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವಿಟಿ ಸ್ವಾಮಿ ಅವರು ಪ್ರತ್ಯೇಕ ಕಾರ್ಯಕ್ರಮದಲ್ಲೂ ಅವರದೇ ತಯಾರಿ, ಅವ್ರು ಮಾಡ್ಕೊಟ್ಟಿರೋ ತಯಾರಿಯನ್ನು ನಾವು ಹೋಗಿ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆ, ಆ ರೀತಿ ಅವರು ಆಲೋಚನೆಗಳನ್ನು ಮಾಡ್ತಾ ಇದ್ದೀವಿ. ರೈತ ಸಮುದಾಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿರೋದ್ರಿಂದ ರೈತ ಮಕ್ಕಳಿಗೋಸ್ಕರವಾಗಿ ಒಂದು ಸ್ಕಾಲರ್ಶಿಪ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ವಿ. ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ
ಮತ್ತೆ ರೈತ ಮಕ್ಕಳು ಹೆಚ್ಚು ಅಂಕವನ್ನು ಪಡ್ಕೊಳ್ಳುವಂಥವರಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಅಲ್ಲಿಗೆ ತಾಲೂಕು ಮಟ್ಟದಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು. ಈ ವರ್ಷ 75ನೇ ವರ್ಷ ಆಗಿರೋದ್ರಿಂದ ತಾಗಲ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಹೋಗ್ಬಿಟ್ಟು ಈ 75ನೇ ವರ್ಷದ ಕಾಪು ಚಳವಳಿಯ ನೆನಪನ್ನ ಎಲ್ಲರಿಗೂ ಮಾಡಿಕೊಡ್ಬೇಕು. ಮತ್ತೆ ಪ್ರತಿ ಹಳ್ಳಿಯಿಂದಲೂ ಒಬ್ಬೊಬ್ಬ ಸದಸ್ಯರನ್ನ ನಮ್ಮ ತಾವು ಗಣಪತಿಯಪ್ಪ ಸೇವಾ ಟ್ರಸ್ಟ್ಗೆ ಸದಸ್ಯತ್ವ ಪಡ್ಕೊಳ್ಬೇಕು. ಕೇವಲ ಇದು ಯಾವುದೋ ಒಂದು ಫ್ಯಾಮಿಲಿ ಟ್ರಸ್ಟ್ ಆಗಿರೋದ್ರಿಂದ ಪ್ರಯೋಜನವಾಗುವುದಿಲ್ಲ. ಎಲ್ಲ ರೈತ ವರ್ಗಕ್ಕೆ ಸೀಮಿತವಾದ ಟ್ರಸ್ಟ್ ಆಗಿರೋದ್ರಿಂದ ಪ್ರತಿ ಗ್ರಾಮದಲ್ಲಿ ಈ ಟ್ರಸ್ಟಿನ ಒಬ್ಬ ಸದಸ್ಯ ಇರಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಇದು ಈ ವರ್ಷ ಕೂಡ 75ನೇ ಕಾರ್ಯಕ್ರಮ ಆಗಿರೋದ್ರಿಂದ ಇಡೀ ವರ್ಷವೂ ಕಾರ್ಯಕ್ರಮವನ್ನು ತುಂಬಿಕೊಡ್ತಾ ಇದ್ದೀವಿ. ಪ್ರತಿ ಹಳ್ಳಿಗಳಲ್ಲೂ ಕಾರ್ಯಕ್ರಮ ಮಾಡುತ್ತಾ ಸದಸ್ಯತ್ವ ಅಭಿಯಾನವನ್ನು ಮಾಡಬೇಕು ನಮ್ಮ ಉದ್ದೇಶವನ್ನು ಇಟ್ಟುಕೊಂಡಿದ್ದೀವಿ. ಸ್ನೇಹಿತರೆ, ಕಳೆದ 15 ವರ್ಷಗಳಿಂದ ತಾವು ಪತ್ರಿಕಾ ಮಾಧ್ಯಮದವರು ನಮ್ಮ ಜೊತೆ ಇದ್ದೀರಿ. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಕಟಪಡಿಸಿದ್ದೀರಿ. ದಯಮಾಡಿ ಈ ಸಾರಿ 18ನೇ ತಾರೀಕಿನಲ್ಲಿ ಈ ಸೆಂಟರ್ ಮಟ್ಟದಲ್ಲಿ ಈ ಮೇಘಾಲಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಮಾಡ್ಕೊಳ್ಳಿ. ನಮಗೆ ಇನ್ನೊಂದಿಷ್ಟು ಉತ್ತೇಜನವನ್ನು ಕೊಡಿ. ನೀವು ನಮ್ಮ ಗಣಪತಿಯಪ್ಪ ಸೇವಾ ಟ್ರಸ್ಟ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವಿವಿಧ ಸಂಘಟನೆಗಳ ಜೊತೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಅವತ್ತು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಸೆಂಟರ್ ಮಟ್ಟದಲ್ಲಿ ಆಯೋಜನೆ ಮಾಡಿರುವಂಥದ್ದು. ಈ ಕಾರ್ಯಕ್ರಮದ ಗಣಪತಿಯಪ್ಪ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ದಿನೇಶ್ ಹಿರೇಮೇಲವರಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಅನ್ಕೊಳ್ತಾ ಇದ್ದಾರೆ. ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ ರೈತ ಮುಖಂಡರಾಗಿರುವಂತಹ ಹೊಯ್ಸಳ ಇದ್ದಾರೆ. ಹಾಗೆ ಕಿರಣ್ ಕುಮಾರ್ ಇದ್ದಾರೆ. ಅವರೆಲ್ಲರಿಗೂ ಸ್ವಾಗತ. ಮಾಧ್ಯಮದ ಎಲ್ಲ ಸ್ನೇಹಿತರು ಸ್ವಾಗತವನ್ನು ಕೋರ್ತಾ ಈ ಕುರಿತಾಗಿ ಉಮೇಶ್ ಹಿರೇಮೇಲವರು